ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಈಗ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಗಿದೆ. ವಿಂಟರ್ ಬಂತಂತ ಹೇಳುವಾಗ ನಮ್ಗೆ ಏನಾದ್ರೂ ಸ್ಪೈಸಿ ತಿನ್ಬೇಕು ಅಥವಾ ಬಿಸಿ ಬಿಸಿ ಕುಡಿಬೇಕಂತ ಅನಿಸ್ತದೆ. ಸೊ ನಾವು ಇವತ್ತು ಇಂಡಿಯನ್ ಸ್ಟೈಲಲ್ಲಿ ಕ್ರ್ಯಾಬ್ ಸೂಪ್ ಮಾಡುವ ರೆಸಿಪಿಯನ್ನು ನೋಡೋಣ. ನಾವು ಮೊನ್ನೆ ಮಾರ್ಕೆಟ್ ಹೋದರೂ ಬರುವಾಗ ಮಡ್ ಕ್ರ್ಯಾಬ್ ಇಟ್ಕೊಂಡು ಬಂದಿದ್ದೇವೆ. ಸೊ ನಾವಿವತ್ತು ಅದರ ಸೂಪ್ ಮಾಡಲಿಕ್ಕಿದ್ದೇವೆ. ನೀವೆಲ್ಲರೂ ಈ ರೆಸಿಪಿಯನ್ನು ಈಗ ವಿಂಟರ್ ಟೈಮಲ್ಲಿ, ಸ್ಪೆಷಲಿ ವಿಂಟರ್ ಟೈಮಲ್ಲಿ ನೀವು ಮಾಡಿ ಟೇಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಕ್ರ್ಯಾಬ್ ಸೂಪ್ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ. ಇಲ್ಲಿ 450 ಗ್ರಾಮ್ನಷ್ಟು ಮಡ್ ಕ್ರ್ಯಾಬ್, ಕಲ್ಲೇಡಿ. ನೀವು ಬೇರೆ ನಾರ್ಮಲ್ ಕ್ರ್ಯಾಬ್ಸ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಲ್ಲೇಡಿ ಯೂಸ್ ಮಾಡ್ತಿದ್ದೇನೆ. ಇದು ಆಲ್ಮೋಸ್ಟ್ 500 ಗ್ರಾಮ್ನಷ್ಟು ಉಂಟು. ಒಂದು ಕಡ್ಡಿ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು, ಚಿಟಕಿಯಷ್ಟು ಅರಸಿನ ಟರ್ಮರಿಕ್, ಒಂದು ಮೀಡಿಯಂ ಸೈಜ್ ಅನಿಯನ್, ಈರುಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾವು ಕ್ರಶ್ಡ್ ಪೆಪ್ಪರ್ ಯೂಸ್ ಮಾಡ್ತಿದ್ದೇವೆ, ಪೆಪ್ಪರ್ ಕಾರ್ನ್ಸ್ ಕ್ರಶ್ ಮಾಡಿ, 1 ಟೇಬಲ್ ಸ್ಪೂನ್ ಬಟರ್, ಬೆಣ್ಣೆ, ಅರ್ಧದಷ್ಟು ಲೆಮನ್, ಲಿಂಬು, ಅರ್ಧ ಟೀ ಸ್ಪೂನ್ ಜೀರಾ ಸೀಡ್ಸ್, 1 ಏಲಕ್ಕಿ ಕಾರ್ಡಮಮ್, 4 ಕ್ಲೋವ್ಸ್ ಲವಂಗ, ಅರ್ಧ ಇಂಚಿನಷ್ಟು ಸಿನಮನ್ ಸ್ಟಿಕ್ ಚಕ್ಕೆ, 2 ಬೇ ಲೀವ್ಸ್ ಪುಲಾವ್ ಎಲೆ, ಅರ್ಧ ಇಂಚಿನಷ್ಟು ಶುಂಠಿ, 1 ಮೀಡಿಯಂ ಸೈಜ್ ಟೊಮ್ಯಾಟೊ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿದೆ. ನಾನೀಗ ಇಲ್ಲಿ ಪಾತ್ರೆ ಬಿಸಿಗೆ ಇಟ್ಟಿದ್ದೇನೆ. ಪಾತ್ರೆ ಬಿಸಿ ಆದ ನಂತರ ಬಟರ್, ಬೆಣ್ಣೆ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾವು ಇದಕ್ಕೆ ಬೇ ಲೀವ್ಸ್, ಪುಲಾವ್ ಎಲೆ, ಚಕ್ಕೆ, ಜೀರಿಗೆ ಮತ್ತೆ ಲವಂಗ, ಕಾರ್ಡಮಮ್ ಎಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಲೋ ಹೀಟಲ್ಲಿ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ಒಗ್ಗರಣೆ ಸೊಪ್ಪು, ಕರಿ ಲೀವ್ಸ್, ಆನಂತರ ಈರುಳ್ಳಿ, ಅನಿಯನ್, ಜಿಂಜರ್, ಶುಂಠಿ ಇದನ್ನು ಸೇರಿಸಿ ಲೈಟ್ ಕೆಂಪಾಗೋ ತನಕ ನಾವು ಫ್ರೈ ಮಾಡಬೇಕು. ಉಪ್ಪು ಸಹ ಸೇರಿಸ್ಕೊಳ್ಳಿ. ಒಮ್ಮೆನೆ ಜಾಸ್ತಿ ಉಪ್ಪು ಸೇರಿಸಬೇಡಿ, ನೋಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿ. ಏಡಿಯಲ್ಲಿ ಉಪ್ಪು ಇರ್ತದೆ. ಇಲ್ಲಿ ಅನಿಯನ್ ಫ್ರೈ ಆಗಿದೆ, ಸಾಕು. ಈಗ ನಾವು ಇದಕ್ಕೆ ಟೊಮ್ಯಾಟೊ ಸೇರಿಸ್ಕೊಳ್ಳುವ. ಇದನ್ನು ಸಹ ಮ್ಯಾಶ್ ಆಗೋ ತನಕ ನಾವು ಫ್ರೈ ಮಾಡಬೇಕು. ಅದರ ಜೊತೆನೆ ಟರ್ಮರಿಕ್, ಅರಸಿನ, ಈಗ ಇಲ್ಲಿ ಟೊಮೆಟೊ ಫ್ರೈ ಆಗಿದೆ, ಸಾಕು. ಈಗ ನಾವಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಂತ ಕ್ರ್ಯಾಬ್ ಅನ್ನು ಹಾಕೊಳ್ಳುವ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಲೆಮನ್ ಜ್ಯೂಸು, ಲಿಂಬೆ ನೀರು, ಟೊಮೆಟೊ ಹಾಕಿದ್ದೇವೆ, ಜಾಸ್ತಿ ಹಾಕಬೇಡಿ. 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್, ಕ್ರಶ್ಡ್ ಪೆಪ್ಪರ್ ಪೌಡರ್. ಸ್ಪೈಸಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು ನೀವು. ಇದು ಸ್ವಲ್ಪ ಸೂಪ್ ಸ್ವಲ್ಪ ಸ್ಪೈಸಿ ಇದ್ರೆ ಒಳ್ಳೆ ಟೇಸ್ಟಿ ಆಗೋದು ವಿಂಟರ್ಗೆ. ಹೀಗೆ ಫ್ರೈ ಮಾಡ್ಕೊಳ್ಳಿ. ಈಗ ನಾವಿದಕ್ಕೆ 1/2 ಲೀಟರ್ನಷ್ಟು ನೀರು ಹಾಕೊಳ್ಳುವ. ವಾಟರ್ 1/2 ಲೀಟರ್. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹೈ ಹೀಟಲ್ಲಿ 2 ಮಿನಿಟ್ಸ್ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಿ. ಆ ನಂತರ ಲೋ ಹೀಟಲ್ಲಿ ಒಂದು 7 to 8 ಮಿನಿಟ್ಸ್ ಇದು ಬಾಯಿ ಮುಚ್ಚಿದ ನಾವು ಬೇಯಲಿಕ್ಕೆ ಬಿಡ್ಬೇಕು. ಆಗ ಪೂರ ಸೂಪ್ ಎಲ್ಲ ನೀರಲ್ಲಿ ಬಿಡ್ತದೆ, ಮೀಟಲ್ಲಿದ್ದ ಸೂಪ್ ಎಲ್ಲ ನೀರಿಗೆ ಬಿಡ್ತದೆ, ಟ್ರಾನ್ಸ್ಫರ್ ಆಗ್ತದೆ. ಈಗ ಇಲ್ಲಿ ಒಳ್ಳೆ ರೀತಿ ಇದು ಬೆಂದಿದೆ, ಬಾಯ್ಲ್ ಆಗಿದೆ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಕೊಳ್ಳುವ. ನಮ್ಮ ಕ್ರ್ಯಾಬ್ ಸೂಪ್ ರೆಡಿ ಆಗಿದೆ. ಈಗ ನಿಧಾನಕ್ಕೆ ಇದರ ಪೀಸಸ್ ಅನ್ನು ನಾವು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡುವ. ಏಡಿ ಪೀಸಸ್ ಅನ್ನು ನಾನೊಂದು ಬೌಲ್ಗೆ ಹಾಕಿಟ್ಟಿದ್ದೇನೆ. ಈಗ ಇದನ್ನು ಸ್ಟ್ರೈನ್ ಮಾಡುವ. ಒಂದು ಸ್ಟ್ರೈನರ್ ಯೂಸ್ ಮಾಡಿ
ನಾವು ಇದನ್ನು ಸ್ಟ್ರೈನ್ ಮಾಡುವ. ಈಗ ಮೇಲಿನ ಸ್ವಲ್ಪ ಕ್ರಸ್ಟ್ ಪೆಪ್ಪರ್ ಪೌಡರ್ ಹಾಕೊಳ್ಳುವ, ಟೇಸ್ಟ್ ಒಳ್ಳೆಯದಾಗ್ತದೆ. ಅಲ್ಲಿಗೆ ನಮ್ಮದು ಸ್ಪೈಸಿ ಆದಂತಹ ಸೂಪ್ ರೆಡಿ ಆಗಿದೆ.